ಟು ಮೈ ಚಾನಲ್. ಈ ಉಪ್ಪಿಟ್ಟು ಮಾಡುವ ವಿಧಾನ. ತೊಳೆದು ಸ್ವಲ್ಪ ನೀರು ಹಾಕಬೇಕು ರಾತ್ರಿನೇ. ಇದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು. ಆನಂತರ ಸ್ಟೋವ್ ಹಚ್ಚಿ ಶೇಂಗಾ ಹುರಿದು ಇಟ್ಟುಕೊಳ್ಳಿ. ಶೇಂಗಾ ಫ್ರೈ ಆದ ಮೇಲೆ ಅದೇ ಬಾಣಲೆಗೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಆನಂತರ ಕರಿಬೇವು ಸ್ವಲ್ಪ ಹಾಕಿ ಆಮೇಲೆ ಹಸಿ ಮೆಣಸಿನಕಾಯಿ ಹಾಕಿ ಆನಂತರ ಆಲೂಗಡ್ಡೆಯನ್ನು ಹಾಕಿ ಎಲ್ಲ ಫ್ರೈ ಆದ ಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಫ್ರೈ ಆದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಹಾಕಿ 1 ಚಮಚ ಅರಿಶಿನ ಪುಡಿ ಹಾಕಿದ ನಂತರ ಮತ್ತೆ ಫ್ರೈ ಮಾಡಿದ ಮೇಲೆ ಕೊತ್ತಂಬರಿ ಹಾಕಿ ಕೊತ್ತಂಬರಿ ಫ್ರೈ ಆದ ಮೇಲೆ ಸಕ್ಕರೆ ಅಥವಾ ಬೆಲ್ಲ ಬಳಸಿ ಆನಂತರ ಮಿಕ್ಸಿಗೆ ಕಾಳು ಹಾಕಿಕೊಳ್ಳೋಣ ಬನ್ನಿ. ನೋಡಿ ಈ ಥರ ಆಗಬೇಕು. ಸಣ್ಣ ಆಗಬಾರ್ದು, ದಪ್ಪ ಆಗಬಾರ್ದು. ನೆನೆಸಿಟ್ಟಿದ್ದ ಸಬ್ಬಕ್ಕಿ ಉದುರೋದ್ರಾಗಿ ಇರಬೇಕು. ಈ ರೀತಿ ಬಿಡಿ ಆದ ನಂತರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಅದು ಶೇಂಗಾ ಪುಡಿ ಮಿಕ್ಸ್ ಮಾಡಿ ಮತ್ತೆ ಫ್ರೈ ಮಾಡಿ 3 ನಿಮಿಷ ಸಣ್ಣ ಉರಿಯಲ್ಲಿ ಇಡಿ. ಆನಂತರ ಗ್ಯಾಸ್ ಆಫ್ ಮಾಡಿ. ಹೀಗೆ ಆದ ಮೇಲೆ ಪ್ಲೇಟಿಗೆ ಸರ್ವ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.